ವಿಜಯಪುರ ನಗರದ ರಂಭಾಪುರ ಪ್ರದೇಶಕ್ಕೆ ಬಸ್ ಇಲ್ಲ. ಪಾಲಿಕೆ ವ್ಯಾಪ್ತಿಯಲ್ಲೇ ಬರುತ್ತೆ ಈ ಪ್ರದೇಶ, ಆದರೆ ಬಸ್ ಸೌಲಭ್ಯ ಮಾತ್ರ ಇಲ್ಲ. ಸ್ವಂತ ವಾಹನದಲ್ಲೇ ವಿಜಯಪುರಕ್ಕೆ ಜನ ಹೋಗಬೇಕು. 200ಕ್ಕೂ ಅಧಿಕ ಮನೆಗಳಿದೆ ಈ ರಂಭಾಪುರ ಏರಿಯಾದಲ್ಲಿ. ಸಿಟಿ ಹತ್ರದಲ್ಲೇ ಇದ್ರೂ ಫೆಸಿಲಿಟಿ ಮಾತ್ರ ಇಲ್ಲ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಏರಿಯಾ ಅದು, ಆದರೂ ಬಸ್ ಸೌಲಭ್ಯ ಕೊಡ್ತಾ ಇಲ್ಲ. ನಗರ ಸಾರಿಗೆ ಸೌಲಭ್ಯವನ್ನ ಕಲ್ಪಿಸಿ ಅಂತ ಹೇಳಿ ಆ ಭಾಗದಲ್ಲಿ ಜನ ಮನವಿಯನ್ನ ಮಾಡಿದ್ದಾರೆ. ರಂಭಾಪುರ ಏರಿಯಾದ ಬಳಿಯೇ ಶಿವಗಿರಿ ಪ್ರವಾಸಿ ತಾಣ ಇದೆ. ಇಲ್ಲಿನ ಜನ ವಿಜಯಪುರ ನಗರಕ್ಕೆ 4 ಕಿಲೋಮೀಟರ್ ಬರಬೇಕು ಅಂತಂದ್ರೆ ಹೆದ್ದಾರಿ ದಾಟಿ ಬರಬೇಕಾಗುತ್ತೆ. ಬೇಗ ನಗರ ಸಾರಿಗೆ ಬಸ್ ಸಂಪರ್ಕವನ್ನ ನಮಗೆ ಕಲ್ಪಿಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ನಗರ ಪ್ರದೇಶಕ್ಕೆ ಸೇರ್ಕೊಂಡ್ರೂ ಕೂಡ ಫೆಸಿಲಿಟಿಯಲ್ಲಿ, ಬೇಸಿಕ್ ಫೆಸಿಲಿಟಿಯಲ್ಲಿ ಬಸ್ ಸೌಲಭ್ಯ ಕೂಡ ಒಂದಾಗುತ್ತೆ. ಆದರೆ ಸುಮಾರು 30-40 ವರ್ಷದಿಂದ ನಾವಿಲ್ಲಿ ವಾಸ ಮಾಡ್ಕೊಂಡಿದ್ದೀವಿ, ಆದರೆ ನಮಗೆ ಮಾತ್ರ ಬಸ್ ಸೌಲಭ್ಯ ಇಲ್ಲ. ಕೆಲವರು ನಡ್ಕೊಂಡು ಹೋಗಬೇಕು, ಹೆದ್ದಾರಿ ದಾಟ್ ಹೋಗಬೇಕು, ಅಪಾಯ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಸ್ವಂತ ವಾಹನ ಇರೋರು ವಿಜಯಪುರ ಭಾಗಕ್ಕೆ ಹೋಗಬೇಕು, ನಾವು ಸಿಟಿಗೆ ಹೋಗಬೇಕು ಅಂತಂದರೆ ಓನ್ ವೆಹಿಕಲಲ್ಲಿ ಹೋಗ್ತಾ ಇದ್ದಾರೆ. ಕನಿಷ್ಠ ಒಂದು ಬಸ್ ಸೌಲಭ್ಯ ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಅಲ್ಲಿ ವಾಸ ಮಾಡುವಂಥ ಜನ ಏನು ಹೇಳಿದ್ದಾರೆ ಕೇಳೋಣ. ಏನ್ರಿ, ನಮ್ಮ ಊರಿಗೆ ಬಸ್ ಇಲ್ಲ, ಏನೂ ಇಲ್ಲ. ಬಾರಿಕಲ್ಲ ನಾವು ಬಂದು 30-40 ವರ್ಷ ಆದರೂ ಬಸ್ಸಿನ ಅನುಕೂಲ ಇಲ್ಲ. ಏನು ಮಾಡೋದು, ಆಟೋದವ್ರಿಗೆ ಹೋಗ್ಬೇಕಾರೆ ನಾವು ಬೈಪಾಸ್ ದಾಟಿ ಹೋಗಬೇಕು. 4 ಕಿಲೋಮೀಟ್ರ್ ಹೋಗಬೇಕು. ಮತ್ತು ಇಲ್ಲ ಅಂದ್ರೆ ಇಂಥ ಬಿಸಿಲಾಗ ನಡ್ಕೋತ ಮಕ್ಕಳು ಕರ್ಕೊಂಡು ನಡ್ಕೋತ ಹೋಗಬೇಕು. ನಮಗೆ ಬಸ್ಸಿನ ಅನುಕೂಲ ಇಲ್ಲ. ಏನು ಫ್ರೀ ಬಸ್ ಇದ್ರೂ ಅನುಕೂಲ ಇಲ್ಲ, ಮತ್ತು ಈಗ ರೊಕ್ಕ ಕೊಟ್ಟಿನಂದ್ರೂ ಅನುಕೂಲ ಇಲ್ಲ. ಎರಡೂ ಅನುಕೂಲ ಇಲ್ಲಿಂದ ನಾವು ಏನು ಮಾಡೋದು? ಹಿಂಗೆ ಕೈಯಾಗ ಹಿಡ್ಕೊಂಡು ದಿನೊಂದು ಬಿಜಾಪುರ ನಗರದಿಂದ 3 ಕಿಲೋಮೀಟ್ರ್ ಅಂತರದಾಗಿದ್ದೀವಿ. ವಾರ್ಡ್ ನಂಬರ್ 17. ಈಗ ಸುಮಾರು 70-80 ವರ್ಷ ಆಯಿತು ನಮಗೆ ಸ್ವತಂತ್ರ ಸಿಕ್ಕು. ಇನ್ನೂವರೆಗೆ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಇಲ್ಲಿ ವಯೋವೃದ್ಧರದಾರ, ಮಕ್ಕಳದಾರ, ಎಲ್ಲರೂ ದುಡಿಮೆಗೆ ಅವಲಂಬನವಾದಂಥ ನಮ್ಮ ರಂಭಾಪುರ ಗ್ರಾಮ. ಬಿಜಾಪುರ ನಗರಕ್ಕೆ ಹತ್ತಿರ ಇದ್ರೂ ನಮಗೇನೂ ವ್ಯವಸ್ಥೆ ಇಲ್ಲ. 2-3 ತಿಂಗಳ ಹಿಂದೆ 4,500 ಬಸ್ ಕರ್ನಾಟಕಕ್ಕೆ ಕೊಟ್ಟರೆ, ಅದು ಬಿಜಾಪುರಕ್ಕೆ ಒಂದು 100 ಬಸ್ ಕಳ್ಸ್ಯಾರ. ಬಿಜಾಪುರ ಸಿಟಿಗೆ 100 ಬಸ್ ಕಳ್ಸ್ಯಾರ. ಅದ್ರಾಗ ಒಂದು ಸಿಟಿ ಬಸ್ ಶಕ್ತಿ ಯೋಜನೆ ಬ್ಯಾಡ ನಮಗೆ, ನಾವು ಪೇ ಮಾಡಿ ಹೋಗ್ತೀವಿ. ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಇಲ್ಲಿಂದ ಸಿಂದಗಿ ಬೈಪಾಸ್ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ತೀವಿ. ಅಲ್ಲಿಂದ ಆಟೋ ಕತ್ತಿ ಅಥವಾ ಬಸ್ಸಿಗೆ ಎತ್ತಿ ಹೋಗ್ತೀವಿ. ಇಟ್ಟು ತೊಂದರೆ ಒಳಗೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಸೋದು ಕಷ್ಟ ಆಗ್ಯದ. ಎಲ್ಲ ಆಧುನಿಕ ಯುಗದಲ್ಲಿ ನಾವಿನ್ನ ಹಿಂದೆ ಭಾಳ ಉಳಿದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ದೀಪದ ಬುಡದಲ್ಲೇ ಕತ್ಲು ಅಂತಾರಲ್ಲ, ಹಂಗಾಯ್ತು ಈ ಊರಿನ ಪರಿಸ್ಥಿತಿ. ಸಿಟಿಗೆ ತುಂಬಾ ಹತ್ರ ಇದ್ದಾರೆ, 3 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು, ಆದರೆ ಬಸ್ ಸೌಲಭ್ಯ ಮಾತ್ರ ಇಲ್ಲ. ಇದಕ್ಕೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಏನ್ ಪ್ರಾಬ್ಲಮ್ ಅಂತೆ ಬಸ್ ಸೌಲಭ್ಯ ಕೊಡಕ್ಕೆ? ಶರ್ಮಿತಾ, ಏನಂತಂದ್ರೆ ರಾಜ್ಯದ ಕುಗ್ರಾಮಗಳಲ್ಲಿ ಬಸ್ ಸೌಲಭ್ಯ ಇಲ್ಲ ಅಂತ ಹೇಳಿ ನಾವು ಇಷ್ಟು ನೋಡ್ತಾ ಇದ್ವಿ. ಆದ್ರೆ ನಗರ ಕ್ಷೇತ್ರದಲ್ಲಿದ್ರು, ನಗರಕ್ಕೆ ಹತ್ತಿರದಲ್ಲಿದ್ರು ಸಹಿತ ಬಸ್ ಸೌಲಭ್ಯ ಇಲ್ದಿರೋದ್ರಾಗಿ ಜನ ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಇರುತ್ತಿದ್ದು. ವಿಜಯಪುರ ನಗರದ ರಾಷ್ಟ್ರೀಯ ಹೆದ್ದಾರಿ ಹೊರಭಾಗದಲ್ಲಿರುವಂತಹ ರಂಭಾಪುರ ಅನ್ನೋ ಗ್ರಾಮ ಏನಿದೆ, ಅಲ್ಲಿ ಈ ರೀತಿ ಸಮಸ್ಯೆ ಉಂಟಾಗಿರುತ್ತದೆ. ಬಹಳ ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದ್ರು ಅಧಿಕಾರಿಗಳ ಗಮನಕ್ಕೆ ಅವ್ರು ತಂದ್ರೆ ಸಹಿತ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ವಿಜಯಪುರದ ಸಿಂದಗಿ ನಾಕ ಮೂಲಕ ಅವರು ವಿಜಯಪುರ ನಗರಕ್ಕೆ ಬರಬೇಕಾಗುತ್ತೆ. ಆದ್ರೆ ರಂಭಾಪುರದ ನೇರ ಬಸ್ ಕನೆಕ್ಟ್ ಅನ್ನು ಮಾಡಿದ್ರೆ ಅವರು JSS ಆಸ್ಪತ್ರೆ ಮಾರ್ಗವಾಗಿ ವಿಜಯಪುರ ನಗರಕ್ಕೆ ಬರೋಕೆ ಅನುಕೂಲ ಆಗುತ್ತೆ. ಆದ್ರೆ ಬಸ್ ಸೌಲಭ್ಯ ಇಲ್ಲ ಕಾರಣ ಅವರು ಅನಿವಾರ್ಯವಾಗಿ ಸುಮಾರು 2 ಕಿಲೋಮೀಟರ್ ನಮ್ಮ ರಂಭಾಪುರ ಗ್ರಾಮದಿಂದ ಸಿಂದಗಿ ನಾಕವರೆಗೆ ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಬಂದು ಅಲ್ಲಿಂದ ಆಟೋಗಳ ಮೂಲಕ ಬರಬೇಕಾಗಿರುತ್ತದೆ. ಈ ಗ್ರಾಮದಲ್ಲಿ ಹೆಚ್ಚಾಗಿ ದುಡಿಯೋ ವರ್ಗದ ಜಾಸ್ತಿ ಇರೋ ಕಾರಣ ವಿಜಯಪುರ ನಗರಕ್ಕೆ ಬೇರೆ ಬೇರೆ ರೀತಿ ಕೆಲಸಕ್ಕೆ ಅವ್ರು ಬರ್ತಾರೆ. ಜೊತೆಗೆ ಮಹಿಳೆಯರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲೇ ಕೆಲಸಕ್ಕೆ ಬರುತ್ತದೆ. ಆದ್ರೆ ಅವ್ರಿಗೆ ಶಕ್ತಿ ಯೋಜನೆ ಸಹಿತ ಈಗ ಅಪ್ಲೈ ಆಗಲ್ಲ. ಯಾಕಂದ್ರೆ ಬಸ್ ಇಲ್ಲ ಅಂದ್ಮೇಲೆ ಶಕ್ತಿ ಯೋಜನೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ ಸುಮಾರು 330-40 ರೂಪಾಯಿ ಕೊಟ್ಟು ಅವ್ರು ಆಟೋಕ್ಕೆ ದಿನ ಬಂದು ಮತ್ತೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಇರುವಂತದ್ದು. ಈಗಾಗಲೇ 2-3 ಸಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಸಹಿತ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಈಗ ಹೋರಾಟದ ಹಾದಿ ಹಿಡಿಯುವಂತ ಅನಿವಾರ್ಯತೆ ಆ ಗ್ರಾಮಕ್ಕೆ ಉಂಟಾಗಿರುತ್ತದೆ. ಅಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಶಿವಗಿರಿ ಸೇರಿದಂತೆ ಬೇರೆ ಬೇರೆ ಪ್ರವಾಸಿ ತಾಣಗಳಿವೆ, ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಸಹಿತ ಹತ್ತಿರದಲ್ಲೇ ಇದೆ. ಬೇರೆ ಬೇರೆ ಭಾಗಕ್ಕೆ ಬಸ್ಗಳು ಹೋಗ್ತವೆ. ಆದ್ರೆ ಇವರ ಗ್ರಾಮಕ್ಕೆ ಬಸ್ ಬರದೇ ಇರೋದೇ ಸಮಸ್ಯೆಗೆ ಕಾರಣವಾಗಿರುತ್ತದೆ. ಇವರ ಗ್ರಾಮದಿಂದ ಶಿವಗಿರಿಗೆ ಹೋಗ್ಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ಆ ಬಸ್ಗಳ ಮೂಲಕ ಬರುವಂತಹ ಪರಿಸ್ಥಿತಿ ಇರುತ್ತದೆ. ಸುಮಾರು 2 ಕಿಲೋಮೀಟರ್ ಹೆಚ್ಚಿನ ಬಸ್ ಓಡಿಸಿದ್ರೆ ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳಿ ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲಾಖೆ ಅಧಿಕಾರಿಗಳು ಹೇಳುವಂತದ್ದು ರೆವೆನ್ಯೂ ಜನರೇಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಬಸ್ ಇಲ್ಲ ಅಂತ ಹೇಳಿ ಅಲ್ಲಿ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಡ್ತಾ ಇರುತ್ತದೆ. ಹೀಗಾಗಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಇಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ. ರಾಷ್ಟ್ರೀಯ ಹೆದ್ದಾರಿ ದಾಟ್ಕೊಂಡು ಈ ಕಡೆ ಬರ್ಬೇಕಾದ್ರೆ ಅಪಘಾತ ಆಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅವ್ರು ಸುತ್ತಾಕೊಂಡೇ ಬರುವಂತಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಜಿಲ್ಲಾಡಳಿತ ಆದಷ್ಟು ಬೇಗ ಮುಂದಾಗಬೇಕು ಅಂತ ಹೇಳಿ ಜನರೇ ಮನವಿ ಮಾಡಿರುವುದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಗುರುರಾಜ್, ಈ ಕ್ಷಣದ ಮಾಹಿತಿ